ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಮಂಥನಕ್ಕೆ ನಿಮ್ಗೆ ಸ್ವಾಗತ. ಇವತ್ತಿನ ವಿಷಯ ಮಂಥನದ ವಿಷಯ ನನ್ನ ಕತೆ ಸಿನಿಮಾ ಜೊತೆ. ಇದೇನಿದು ಹೀಗಿದೆ ಟಾಪಿಕ್ ಅನ್ಕೊಂಡ್ರ? ಹೌದು, ಇವತ್ತಿನ ಗೆಸ್ಟ್ ಏನ್ ಬಂದಿದ್ದಾರೆ ಅವ್ರಿಗೆ ಈ ಟಾಪಿಕ್ ತುಂಬಾ ಸೂಟ್ ಆಗುತ್ತೆ. ಇವತ್ತಿನ ಗೆಸ್ಟ್ ಇವರು 50 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿ, ಕಿರುತೆರೆ ಮತ್ತು ನಾಟಕಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಇವರು 31 ವರ್ಷ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗೋ ಸಮಯದಲ್ಲಿ ಏರ್ ಕಂಡೀಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಕ್ಯಾನಿಕ್ ಆಗಿದ್ರು. ಇವರು ನಮ್ಮ ದೂರದರ್ಶನದ ಚಂದನ ಚಾನೆಲ್ ಅಲ್ಲಿ ಸಾಕಷ್ಟು ಕಿರುಚಿತ್ರಗಳನ್ನ ಮಾಡಿ ಯಶಸ್ವಿಯನ್ನ ಕಂಡಿದ್ದಾರೆ. ಇವತ್ತು ಇವ್ರನ್ನ ಸ್ವಾಗತಿಸೋಣ ನಮ್ಮ ಕಾರ್ಯಕ್ರಮಕ್ಕೆ. ಇವತ್ತಿನ ನಮ್ಮ ಮಾತುಕತೆ ನಾಗೇಂದ್ರ ಕುಮಾರ್ ಜೈನ್ ಸರ್ ಜೊತೆ. ಸರ್, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈ ಒಂದು ಇಂಡಸ್ಟ್ರಿ ಏನು ನಾನು ಇಷ್ಟೊತ್ತು ಹೇಳಿದೆ, ಈ ಇಂಡಸ್ಟ್ರಿಗೆ ನಿಮ್ಮ ಎಂಟ್ರಿ ಹೇಗಾಯ್ತು ಸರ್? ಯಾಕೆಂದ್ರೆ ನೀವು 50 ವರ್ಷಗಳಿಂದ, ಅಂದ್ರೆ ಇದು ಸ್ಮಾಲ್ ಜರ್ನಿ ಅಂತೂ ಖಂಡಿತ ಅಲ್ಲ, ಇಟ್ಸ್ ಅ ವೆರಿ ಬಿಗ್ ಜರ್ನಿ. ನಮ್ಗೆ ತುಂಬಾ ಖುಷಿ ಆಗುತ್ತೆ ಮತ್ತು ಇದು ನಮ್ಮ ಸೌಭಾಗ್ಯ ಸಹ. ಇವತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯ ಮತ್ತು ನಮ್ಗೆ ನಿಮ್ಮಿಂದ ತುಂಬಾ ವಿಷಯಗಳು ಸಿಗುತ್ತೆ. ಯಾಕೆಂದ್ರೆ ಹಳೆಯ ಕಾಲದಲ್ಲಿ ಹೇಗೆ ನಡೀತಿತ್ತು ಏನು ಅನ್ನೋದ್ರ ಬಗ್ಗೆ ನಮ್ಗೆ ತುಂಬಾ ಕುತೂಹಲ ಇದೆ ಸರ್. ಮೊದಲಿಗೆ ನೀವು ಹೇಗೆ ಈ ಇಂಡಸ್ಟ್ರಿಗೆ ಬಂದ್ರಿ? ನಾನು ಈ ಇಂಡಸ್ಟ್ರೀಸ್ ಅಂತ ನಾನೇನು ತಿಳ್ಕೊಂಡಿಲ್ಲ. ಇದು ನಮ್ಮ ಕಲಾ ಪ್ರಪಂಚ. ಇಲ್ಲಿ ಕಾಲಿಟ್ಟ ಮೇಲೆ ಅದಕ್ಕೆ ನಾವು ಇನ್ವಾಲ್ವೇ ಆಗಿಬಿಡ್ತೀವಿ. ಅದು ಒಂದು ದಿವಸ 2 ದಿವಸದಲ್ಲಿ ನಾವು ಅದನ್ನು ನಿವೃತ್ತಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಮಾನ ಪರ್ಯಂತ ಅದರ ಒಂದು ಸೆಳೆತ ಇದ್ದೇ ಇರುತ್ತೆ. ಹಾಗಾಗಿ ನಾನು ಈ ಕಾರ್ಯಕ್ರಮ ಅಂದರೆ ಈ ಒಂದು ಇಂಡಸ್ಟ್ರೀಸಿಗೆ ಬರೋದಕ್ಕೆ ಮುಂಚೆ ಕೆಲವು ನಾಟಕಗಳನ್ನ ಮಾಡ್ತಾಯಿದ್ವಿ. ನಾಟಕಗಳು ಯಾಕೆ ಮಾಡ್ತಿದ್ವಿ ಅಂತಂದರೆ, ಅವತ್ತಿನ ದಿವಸ ನಾಟಕಕ್ಕೆ ಬಹಳ ಬೆಲೆ ಇದ್ದಿದ್ದು. ಎಲ್ಲಿ ನಾಟಕ ಆದರೂ ಜನ ಸೇರ್ತಾ ಇದ್ರು. ಪ್ರಪ್ರಥಮವಾಗಿ ನಾನು ಅಭಿನಯಿಸಿದ ನಾಟಕ ನಮ್ಮ TN ಸೀತಾರಾಮ್ರವರ ಬದುಕು ಮುನ್ನಿಸು ಪ್ರಭುವೆ ಅಂತ. ಬಹಳ ಫೇಮಸ್ ಡ್ರಾಮಾ. ಪ್ರಜಾಮತದಲ್ಲಿ ಧಾರಾವಾಹಿಗೆ ಪ್ರಕಟವಾಗಿತ್ತು. ಆ ನಂತರ ಅದನ್ನು ಡ್ರಾಮಾವಾಗಿ ಕನ್ವರ್ಟ್ ಮಾಡಿಕೊಂಡ್ರು. ಗುರುಮೂರ್ತಿ ಅಂತ ESI ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾಯಿದ್ರು ಫಾರ್ಮಸಿಸ್ಟ್ ಆಗಿ. ನಾಟಕದ ಪುಟ್ಟಣ್ಣ ಕಣಗಾಲ್ ಅಂತಾನೆ ಫೇಮಸ್ ಅವರು. ಅಷ್ಟು ಮಟ್ಟಿಗೆ ಬಹಳ ಬಹಳ ಪರ್ಫೆಕ್ಟಾಗಿ ಡ್ರಾಮಾ ಮಾಡಿಸೋರು. ನಾಟಕದಲ್ಲಿ ಅವ್ರ ಹೆಸರನ್ನ ಎಷ್ಟೋ ಜನ ಕೇಳಿದ್ದಾರೆ, ಇಲ್ಲ ಅಂತಲ್ಲ, ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು. ಬಟ್ ನನ್ನ ದೃಷ್ಟಿ, ನಾವು ನೋಡ್ತಿದ್ದಂಥ ಸಮಯದಲ್ಲಿ ಅವರು ಪುಟ್ಟಣ್ಣ ಕಣಗಾಲೆ ನಾಟಕದಲ್ಲಿ ಮಾತ್ರ ಒಂದೊಂದು ಕ್ಯಾರೆಕ್ಟರ್ನೂ ಅಷ್ಟು ತೂಕ ಅಳತೆ ಮಾಡಿದ್ರು, ಅದನ್ನು ನಡೆಸೋರು. ಅವರಿಗೆ ಒಬ್ಬ ವೆಂಕಟೇಶ್ ಅನ್ನೋ ವ್ಯಕ್ತಿ ಒಬ್ಬ ಇನ್ಸ್ಪೆಕ್ಟರ್ ರೋಲ್ ಮಾಡ್ತಾಯಿದ್ದ. ಆ ಇನ್ಸ್ಪೆಕ್ಟರ್ ರೋಲ್ಗೆ ಅವರು ಬಹುಶಃ ಬರೋಕ್ಕಾಗಿಲ್ಲ ಅಂತ ಕಾಣುತ್ತೆ. ನಾಟಕ ನಡೀಲೇಬೇಕು. ನನ್ನ ಸ್ನೇಹಿತರಿಗೆ ಹೇಳಿದ್ರಂತೆ, ಶ್ರೀನಿವಾಸ ಮೂರ್ತಿನವ್ರಿಗೆ, ನಿಮ್ಮ ಕಡೆ ಯಾರು ಹೈಟು ವೆಯ್ಟು ಜೋರಾಗಿ ಇಂಗ್ಲೀಷ್ ಬರೋರಿದ್ರೆ ಕರ್ಕೊಂಡು ಬಂದ್ರಿ, ಇನ್ಸ್ಪೆಕ್ಟರ್ ರೋಲ್ ಮಾಡಿಸೋಣ. ಅದು ಮಾಡೋಕ್ಕಾಗತ್ತೆ ತಾನೆ, ಕರ್ಕೊಂಡ್ಬಂದ್ರಿ, ನಾನು ಮಾಡಿಸ್ತೀನಿ ಏನು. ಆವಾಗ ಅವ್ರು ನನಗೆ ಹೇಳಿದ್ರು, ಹೋಗ್ರಿ ನಾಟಕ ಎಲ್ಲ ಮಾಡಲ್ಲ, ಬರೋ ಒಳ್ಳೆ ಡ್ರಾಮಾಗಳು ಬಾರೋ ಅಂತ ಭಾಳ ನೈಸ್ ಮಾಡಿ ನನ್ನನ್ನು ಕರ್ಕೊಂಡೋದ್ರು. ನಾನು ಹೈಟು ವೆಯ್ಟ್ ಎಲ್ಲ ಜೋರಾಗಿದ್ದೆ. ಅವಾಗ ಸರಿ ನೋಡಿದ್ರು, ಸೆಲೆಕ್ಟ್ ಮಾಡೇ ಬಿಟ್ರು. ಮಾಡ್ಬಿಟ್ಟು ಅವತ್ತಿಂದ ಟ್ರೈನಿಂಗ್ ಕೊಡಿ ಶುರು ಮಾಡೋರು. ಸರಿ, ಪರ್ಫೆಕ್ಟಾಗಿ ನಾನು ಮಾಡ್ತಾನೇ ಇದ್ದೆ. ನನಗೂ ಇಂಟ್ರೆಸ್ಟ್ ಬಂದ್ಬಿಡ್ತು ಆಟೋಮೆಟಿಕ್ ಆಗಿ. ನಾಟಕ ನಡಿಬೇಕು, ಇನ್ನು 3 ದಿವಸ ಇದೆ. ಆ ವೆಂಕಟೇಶ ಪ್ರತ್ಯಕ್ಷ ಆಗ್ಬಿಟ್ಟ. ಓಕೆ, ಏನ್ ಮಾಡ್ತಾರೆ ಇವರು? ಪ್ರಾಣ ಸಂಕಟ ಆಗೋಯ್ತು ಇವ್ರಿಗೆ. ನನ್ನನ್ನು ಬಿಡ್ಬೇಕು, ಅವನ್ನ ಕರ್ಕೋಬೇಕು. ನನ್ನ ಹೇಗೆ ಬಿಡೋದು? ನಾನು ಚೆನ್ನಾಗೇ ಮಾಡ್ತಾ ಇದ್ದೀನಿ, ಏನು ಮಾತಾಡೋಂಗಿಲ್ಲ. ವೆಂಕಟೇಶ್ ಹೇಗೆ ಮಾಡಿದ್ರು ಹಾಗೆ ಮಾಡ್ತಿದ್ದೀನಿ. ಏನ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ. ಏನ್ ಬೇಡ, ಜೈನವ್ರೆ, ನೀವು ಯಾಕೆ ಮುಂಚೆ ನಂಗೆ ಮಾಡ್ತಿಲ್ವಲ್ಲ, ಯಾಕೆ ನೀವು ಈ ಥರ ಸ್ಟೆಪ್ ಹಾಕ್ತಿದ್ದೀರ, ನೀವು ಯಾಕೆ ಶೂನ ಹಿಂಗೆ ಹಾಕೊಂಡು ನಡ್ಕೊಂಬರ್ತೀರ, ಇಷ್ಟೆಲ್ಲ ಹೇಳ್ತಾ ಇದ್ರು. ನಾನು ಒಂದೇ ಮಾತು ಹೇಳಿದೆ, ಸರ್ ವೆಂಕಟೇಶ್ ಅವರು ಆ ರೋಲ್ನವ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಪಾಪ ನೀವು ಯಾಕೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಅವರೇ ಮಾಡಲಿ ಬಿಡಿ, ನಾವು ಇವಾಗ ಅವ್ರು ನೋಡಿದ್ಮೇಲೆ ತಪ್ಪುಗಳು ಅವಾಗ ಆಟೋಮೆಟಿಕಾಗಿ ಬಂದೇ ಬಿಡುತ್ತೆ. ಅಪ್ಪಪ್ಪ ಎಂತ ಮಾತಾಡ್ಬಿಟ್ಟಿಯಪ್ಪ, ಖಂಡಿತ ಅದೇ ಕಡೆಯ ವಿಷಯ. ಅವ್ನು ಬಂದ್ಬಿಟ್ಟು ಅವ್ನು ಹಾಕೊಳ್ಳಿ ಸರ್, ತೊಂದರೆ ಏನಿಲ್ಲ. ಆದ್ರೆ ಏನೇ ಕಾರಣಕ್ಕೂ ನೀನು ಮಾತ್ರ ನಮ್ಮ ನಾಟಕದಲ್ಲಿ ಇರಲೇಬೇಕು, ಅದು ನಿಮ್ಗೆ ಇಷ್ಟ. ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಕೊಟ್ಟರು. ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಏಕದಮ್ ಪ್ರಮೋಷನ್. ಸರಿ, ಕಾನ್ಸ್ಟೇಬಲ್ ಒಬ್ರು ಪರಿಚಯ ಇದ್ರು, ಅವ್ರ ಹತ್ರನೇ ಡ್ರೆಸ್ ತಗೊಂಡ್ ಬಂದು ಅವ್ರು ಹೇಳಿದ್ರು, ಒಂದ್ಸಲ ಹಾಕೊಂಡು ನೋಡು ಅಂದ್ರು. ಹಾಕೊಂಡು ರೋಡಲ್ಲಿ ಬಂದೆ. ಯಾವನೊಬ್ಬ ಸಡನ್ ಲೈಟ್ ಇಲ್ದೆ ಬಂದ್ಬಿಟ್ಟು, ಸರ್ ಗೊತ್ತಿಲ್ಲ ಬಂದ್ಬಿಟ್ಟೆ ಸರ್, ನಾನು ದುಡ್ಡು ಕೊಡ್ತೀನಿ ಸರ್. ನಾನು ಪೊಲೀಸ್ ಎಲ್ಲ ಹೋಗಿ ಅಷ್ಟು ಪರ್ಫೆಕ್ಟ್ ಆಗೈತೆ ನನ್ನ ಡ್ರೆಸ್. ಸೊ ನಾಟಕದಲ್ಲಿ ಮಾಡಿದ್ವಿ.
ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಭಿನಯ ನಡೀತು. ವಾವ್. ಅವತ್ತೊಂದು ದಿವಸಕ್ಕೆ ಸಾಮ್ರಾಟ್ ಅಶೋಕ ಅಂತ ನಮ್ಮ ಉದಯ ಕುಮಾರ್ ಅವರು ಮಗ ವಿಶ್ವವಿಜೇತ ಅವರೆಲ್ಲ ಮಾಡ್ತಾ ಇದ್ದು. ಅಂತ ಸಮಯದಲ್ಲಿ NS ರಾವ್ ಅವ್ರದ್ದು ಆ ಲೆವೆಲಲ್ಲಿ ಸಾಹಿತ್ಯ ಪರಿಷತ್ ನಡೆಯುವಾಗ ಆ ನಾಟಕದಲ್ಲಿ ನಾನು ಕಾನ್ಸ್ಟೇಬಲ್ ಪಾತ್ರ ಮಾಡಿದ ಮೇಲೆ ಏನಾಯ್ತು ಅಂದ್ರೆ ಪೋಷಕ ನಾಟಕ ಪ್ರಶಸ್ತಿ ಆ ಕಾನ್ಸ್ಟೇಬಲ್ ಪಾತ್ರಕ್ಕೆ ಬಂತು. ಓ ವಂಡರ್ಫುಲ್. ಅಷ್ಟು ಪರ್ಫೆಕ್ಟ್ ಆಗಿದ್ದೆ ನಾನು. ನನಗೆ ಬಹಳ ಸಂತೋಷ ಆಯ್ತು. ಆಗ ಗುರುಮೂರ್ತಿನವ್ರು ಹೇಳಿದ್ರು, ನೆಕ್ಸ್ಟ್ ನಾಟಕಕ್ಕೆ ನೀನು ಖಂಡಿತ ಮೈನ್ ಕ್ಯಾರೆಕ್ಟರ್ ಮಾಡ್ತೀಯಪ್ಪ, ಇದು ನನ್ನ ಆಶ್ವಾಸನೆ ಅಂತ ಹೇಳಿದ್ರು. ಅದೇ ಥರ ಆ ನಾಟಕ ಮಾಡಿಸ್ಬೇಕಾಯ್ತು. ಯಾವುದೊಂದು ಸನ್ನಿವೇಶ ಬಂತು, ಟಿಪ್ಪು ಸುಲ್ತಾನ್ ನಾಟಕ ಮಾಡಿಸಿದ್ರು. ಅದು ಯಾರು ಅಂತಂದ್ರೆ ಚಿಕ್ಕವೀರಯ್ಯ ಅಂತ ಹೇಳಿ ತುಂಬಾ ಫೇಮಸ್ ಕಂಡಕ್ಟರ್, ರಜನಿಕಾಂತನ ಕೊಲೀಗ್ ಅವರು. ಅಂತ ಚಿಕ್ಕವೀರಯ್ಯನವರು ಟಿಪ್ಪು ಸುಲ್ತಾನ್ ಶಿವಾಜಿ ಎರಡೇ ರೋಲ್ ಮಾಡ್ತಿದ್ದು ಜೀವನದಲ್ಲಿ, ಯಾವ್ದು ಮಾಡ್ತಾರೆ, ಶಿವಾಜಿ ತಪ್ಪರೆ ಟಿಪ್ಪು ಸುಲ್ತಾನ್. ಇಂದಿರಾ ಗಾಂಧಿಯಿಂದ ಅವಾರ್ಡ್ ತಗೊಂಡಿದ್ರು ಅವರು. ಅಂಥ ಚಿಕ್ಕವೀರಯ್ಯನವ್ರ ಜೊತೆ ನಾನು ಕ್ಯಾರೆಕ್ಟರ್ ಮಾಡೋಂಥ ಅವಕಾಶ. ಅದು ಯಾವುದು ಇಂಗ್ಲಿಷ್ ಕ್ಯಾರೆಕ್ಟರ್, ಇಂಗ್ಲಿಷ್ ಮ್ಯಾನ್, ಬ್ರಿಟಿಷ್. ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಹೋಗೋರು ಬರೋರು, ನೋಡಿ ಟಿಪ್ಪು ಸುಲ್ತಾನರೇ, ನಮ್ಮದು ಶ್ರೀರಂಗ ದೇವಾಲಯವನ್ನು ನಮಗೆ ಬಿಟ್ಟು ಕೊಡಬೇಕು, ಅಲ್ಲಿ ನಾವು ಜೀಸಸ್ ಖರ್ಚನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ರು. ಏನು ಹೇಳಿದಾರೆ ವೈಸ್ರಾಯ್, ನಮ್ಮ ಶ್ರೀರಂಗನ ದೇವಾಲಯವನ್ನು ಬಿಟ್ಟು ಕೊಡಬೇಕು, ಹಾಗೆ ಹೇಗೆ ಅಂತೇಳಿ. ಇವನೇನು ಹಿಂಗೆ ಮಾಡ್ತಾನಪ್ಪ ಪಾತ್ರನ, ಇವ್ರಿಗೆ ಯಾರು ಇವರು ಇಷ್ಟು ಏನೋ ದೊಡ್ಡದಾಗಿ ಹೇಳ್ತಿದ್ರಲ್ಲ ಅಂತ ನಾನು ಅನ್ಕೊಂಡೆ. ಯಾಕೆಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನೋಡಿದ್ದು. ಆಮೇಲೆ ತಗೊಳ್ಳಿ ಸ್ಟೇಜ್ ಮಾಡುವಾಗ ಭುಜ ಬಂತು, ಅವರು ಸ್ವಲ್ಪ ಕೆಂಪು ಕಣ್ಣು ಕೆಂಪು ಮಾಡ್ಕೊಂಡು, ಅದ್ರ ಗೊತ್ತಲ್ಲ, ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಸ್ಟೇಜಿಗೆ ಬಂದ್ರು. ಬರ್ತಿದ್ದಂಗೆ ನಾನು ಅಲ್ಲಿ ನಿಂತ್ಕೊಂಡೆ, ನೋಡಿದೆ. ಆಗ್ಲೇ ಯಾಕೋ ಚಳಿ ಜ್ವರ ಬಂದಂಗೆ ಆಯ್ತು ಅವ್ರು ನೋಡಿ. ಹಿಂಗೆ ಕಣ್ಣುಗಳು ಬಿಟ್ಬಿಟ್ಟು ನೋಡಿ ಡ್ರೆಸ್ಸು ಎಲ್ಲ ಹಾಕೊಂಡು ನಿಂತ್ಕೊಂಡ್ರು. ಏನು ನನ್ನನ್ನು ಕರೆಸಿದಿರಿ ವೈಸರಾಯ್ ಅಂದ್ರು. ಸ್ವಲ್ಪ ಅರ್ಧ ನಂದು ಹೊರಟಾಯ್ತು ಸ್ಪಿರಿಟ್ ಎಲ್ಲ, ಒದ್ದಾಡ್ಬಿಟ್ಟು ಹಿಂಗೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಅದು ನಿಮ್ಮ ಶ್ರೀರಂಗ ದೇವಾಲಯವನ್ನು ನಮಗೆ ಭೇಟಿ ಕೊಡಬೇಕು, ಅಲ್ಲಿ ನಮ್ಮ ಜೀಸಸ್ ಕ್ರೈಸ್ತನು ಬೇಕು ಅಂದೆ. ಏನು ಹೇಳಿದ್ರಿ ವಯಸ್ಸರಾಯ್ ಅಂತ ಒಂದು ಕೂಗ್ದಾರ ಒಳಗೆ ಬಿದ್ದೋಗ್ಬಿಟ್ಟೆ ಕೆಳಗೆ. ಎತ್ತಾಕೊಂಡು ಶೂಲೆ ಅನ್ಕೊಂಡು ಬಿದ್ದೋಗ್ಬಿಟ್ಟೆ. ಆವಾಗ ತಕ್ಷಣ ನಾನು ಟಿಪ್ಪು ಸುಲ್ತಾನ್ ಕ್ಯಾರೆಕ್ಟರ್ ಮಾಡ್ರ ಚಿಕ್ಕವೀರಯ್ಯನವರು ನನ್ನ ಕತ್ತಿನ ಪಟ್ಟಿ ಹಿಡಿದು ಎತ್ಬಿಟ್ಟು ಕೇವಲ ನನ್ನ ಧ್ವನಿ ಮಾತ್ರಕ್ಕೆ ಬೆಚ್ಚಿ ಬಿದ್ದಿರಲ್ಲ, ಇನ್ನು ನನ್ನ ಶ್ರೀರಂಗನ ತಂದೆಗೆ ಏನಾದಿತ್ತು ಎಚ್ಚರ ಅಂದ್ರು. ನಾಟಕ ಮುಗಿತು. ಅವತ್ತು ಗೊತ್ತಾಯ್ತು ಕಲೆ ಅಂದ್ರೆ ಏನು, ಅಭಿನಯ ಅಂದ್ರೆ ಏನು, ಯಾವ ತರ ಅಡ್ಜಸ್ಟ್ಮೆಂಟು. ಚಿಕ್ಕವೀರಯ್ಯನವ್ರನ್ನ ಕಾಲಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಮ್ಮ ಕೆರಿಯರ್ ಪ್ರಾರಂಭ ಆಯ್ತು. ಆ ಗುರುಮೂರ್ತಿಯವರು ನನ್ನ ಕ್ಯಾರೆಕ್ಟರ್ ಯಾವಾಗ ಚಿಕ್ಕವೀರಯ್ಯನವರ ರೌದ್ರಾವತಾರ ನೋಡಿ ನಡ್ಗೋದ್ನ, ಒರಿಜಿನಲ್ ನಡಗ್ಬಿಟ್ನಲ್ಲ, ಅದು ರಿಯಲ್ ಆಗಿ ಬಂದ್ಬಿಡ್ತದ. ಆವಾಗ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ನನಗೆ ಸಂತೋಷ ಆಗಿದೆ. ಆ ಗುರುಮೂರ್ತಿಯವರಿಂದ ನಮ್ಮ ಆ ನಾಟಕಕ್ಕೆ ಬಂದ್ವಿ. ಅದಕ್ಕೆ ಮುಂಚೆ ನಮ್ಮ ಸೀತಾರಾಮ್ ಕಾರಂತ ಇವರು TN ಸೀತಾರಾಮ್ರವರ ಬದುಕು ಮುನಿಸು ಪ್ರಭುವೇ ನಮ್ಮ ನಾಟಕದ ಮೊದಲನೇ ಹೆಜ್ಜೆ. ಇದರಲ್ಲಿ ಇದಕ್ಕೆ ಮುಂಚೆ ನಾನು ಮಾಡಿದ್ದೆ, ಜೈನರ ಧರ್ಮದ ನಾಟಕಗಳು ಮಾಡಿದ್ದೆ. ಬಟ್ ಸಾಮಾಜಿಕ ನಾಟಕಕ್ಕೆ ಬಂದಾಗ ನಮ್ಮ ಜೈನರಲ್ಲಿ ಈ ಶಿವಮೊಗ್ಗದಲ್ಲಿ ಹೊಂಬುಜ ಅಂತ ಇದೆ, ಹೊಂಬುಜ ಅಂತ ಹೇಳ್ತಾರೆ. ಆ ಹೊಂಬುಜದಲ್ಲಿ ಪದ್ಮಾವತಿ ತುಂಬಾ ಫೇಮಸ್ ಟೆಂಪಲ್ ನಮ್ದು ಶಿವಮೊಗ್ಗದಲ್ಲಿ. ಅದು ಬರುತ್ತೆ ಪದ್ಮಯಕ್ಷಿ. ಆ ದೇವಿ ಇದೆಯಲ್ಲ, ಆ ದೇವಿ ಮಹಾತ್ಮ್ಯದ ಒಂದು ನಾಟಕ ಮಾಡಿಸ್ಬೇಕು ಅಂತ ಎಲ್ಲ ಹೇಳ್ತಿದ್ರು. ಅವಾಗ ನಾನು ಟೌನ್ ಹಾಲಲ್ಲಿ ಆ ನಾಟಕ ಮಾಡ್ಸೋಣ ಅಂತ ಹೇಳಿ ಎಲ್ಲ ನಮ್ಮ ಜೈನರು ಸೇರಿಸಿ 63 ಜನ ಕಲಾವಿದರನ್ನ 3 ತಿಂಗಳು ಟ್ರೈನಿಂಗ್ ಕೊಟ್ಟು, ವೆರಿ ನೈಸ್, ಡಿಕ್ಕಿ ಮಾಧವರಾವ್ ಅವರ ನೇತೃತ್ವದಲ್ಲಿ ನಾಟಕ ನಡೀತು. ಹಳೇ ಹುಲಿ ಡಿಕ್ಕಿ ಮಾಧವರಾವ್ ಅವರ ನೇತೃತ್ವದಲ್ಲಿ ನಾಟಕ ನಡೀತು. ಆವಾಗ ಪದ್ಮಾವತಿ ಪಾತ್ರ ಮಾಡಿದಂಥ ಹುಡುಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ನಮ್ಮ ಜೈನ ಬಾಂಧವರೆಲ್ಲ ಆ ಟೌನಲ್ಲಿ ಮೇಲ್ಗಡೆಯಿಂದ ಹೂವಿನ ಮಳೆನೇ ಸುರಿಸ್ಬಿಟ್ರು ಆ ನಾಟಕದಲ್ಲಿ. ಅವಾಗ ಯಾವಾಗ 74ರಲ್ಲಿ 200 ರೂಪಾಯಿ ಟಿಕೆಟ್ ಅಂದರೆ 100 ರೂಪಾಯಿ ಟಿಕೆಟ್ ಅಂದರೆ ಎಷ್ಟು ವ್ಯಾಲ್ಯೂ ಇತ್ತು. ಆಮೇಲೆ ನಾಟಕ ಪೂರ್ತಿ ಆಗೋಗಿ ಹೌಸ್ಫುಲ್ಲು ಜನ ಎಲ್ಲ ನಾವು ಅವಾಗೇನು ಮಾಡಿ ಗೇಟೇ ತೆಗೆದುಬಿಟ್ವಿ, ಎಲ್ಲ ಓಪನ್, ಯಾರು ಬೇಕಾದ್ರೂ ನೋಡಕ್ಕೆ. ಆ ಒಂದು ಸ್ಪಿರಿಟಲ್ಲಿ ಮಾಡಿದಂಥ ನಾಟಕ, ಅದು ಪೌರಾಣಿಕ ನಾಟಕ. ಅಲ್ಲಿಂದ ನಾನು ತುಂಬ ಜನಗಳಲ್ಲಿ ಪರಿಚಯ ಆಗ್ತಾ ಬಂತು. ಅದಾದ್ಮೇಲೆ ನಾನು ರೈಲ್ವೆ ಇದಕ್ಕೆ ಸೇರಿಕೊಂಡೆ, ಅಕಸ್ಮಾತ್ ಆಗಿ. ಅದು ನಮ್ಮನೆಯವ್ರಿಗೋಸ್ಕರ. ನಮ್ಮನೆಯವ್ರು ಹೇಳಿದ್ರು, ನಾಟಕ ಆಡ್ಕೊಂಡಿದ್ರೆ ನಾನು ಮನೆಗೆ ಊರಿಗೆ ಹೋಗ್ಬಿಡ್ತೀನಿ ಗ್ಯಾರಂಟಿ, ನೀವು ಗಂಭೀರವಾಗಿ ಕೆಲಸಕ್ಕೆ ಸೇರ್ಕತ್ತೀರಾ ಇಲ್ವಾ ಅಂತ. ನಮ್ಮ ಬಾವ ಅವರೊಬ್ರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ನನ್ನನ್ನು ಟೆಂಪ್ರವರಿಯಾಗಿ ಕೆಲಸಕ್ಕೆ ಸೇರಿಸಿದ್ರು.
ಆ ಟೆಂಪ್ರವರಿಯಾಗಿ ಕೆಲಸಕ್ಕೆ ಸೇರಿದ ಮೇಲೆ ಆಮೇಲೆ ಪರ್ಮನೆಂಟ್ ಆಯಿತು. ಪರ್ಮನೆಂಟ್ ಆಗಿದ್ದು ನಮ್ಮ ರೈಲ್ವೆ ಮಿನಿಸ್ಟರ್ ಜಾಫರ್ ಶರೀಫ್ ಕಡೆಯಿಂದ ಎಲ್ಲ ಆಯಿತು. ಅದಾದಮೇಲೆ ಈ ದೂರದರ್ಶನ ಧಾರಾವಾಹಿಗಳಿಗೆ ಒಂದು ಅವಕಾಶ ಸಿಕ್ತು. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಏನಿಲ್ಲ, ಮಾಮೂಲಾಗಿ ನಮ್ದೊಂದು ನಾಟಕ ಮಾಡ್ತಾ ಇದ್ವಿ. ಆ ನಾಟಕದಲ್ಲಿ ಆ ಲೇಖಕರ ಪರ್ಮಿಷನ್ ತಗೊಳ್ಳದೇನೆ ಒಂದು ನಾಟಕ ಮಾಡ್ಬಿಟ್ವಿ. ಆ ಲೇಖಕರ ಪರ್ಮಿಷನ್ ಯಾವಾಗ ತಗೊಳ್ಳಿಲ್ವೋ ಆಗದೆ ಇದ್ದವರು ಹೇಳ್ಕೊಟ್ಬಿಟ್ರು. ಸ್ಟೇಜ್ ಮಾಡ್ತಿದ್ದಾಗಲೇ ಬಂದು ಅವ್ರು ಅಟ್ಯಾಕ್ ಮಾಡಿಬಿಟ್ರು. ಓ, ನಿಮ್ ಪರ್ಮಿಷನ್ ತಗೊಂಡಿಲ್ಲ? ಹೌದು ಸರ್, ತಗೊಂಡಿಲ್ಲ. ಈಗ ತಗೋತೀವಿ. ಈಗ ತಗೊಂಡ್ರೆ ಆಗಲ್ಲ, ನೀವು ಕೇಸ್ ಫೈಲ್ ಮಾಡ್ತೀನಿ ನಿಮ್ಮಲ್ಲಿ. ಸರ್, ದುಡ್ಡು ಕೊಡ್ತಿದ್ದೀವಿ, ನಿಮ್ಗೆ ಕರ್ತವ್ಯನ ಸಂಭಾವನೆ ಕೊಡ್ತೀವಿ, ಏನು ಪರ್ಮಿಷನ್ ತಗೊಳಕ್ಕಾಗಲ್ಲ, ತಗೊಂಡು ಅದು ಈಗೆಲ್ಲ ಹೇಳಬೇಕು, ಅದನ್ನು ಕೋರ್ಟಲ್ಲಿ ಹೇಳಿ, ಹಾಗೆ ಹೇಳಿ, ಹೀಗೆ ಹೇಳಿದ್ರು. ಸರಿ ಆಯಿತು. ಅದೇನಾಗ್ಬಿಟ್ಟಿತ್ತು, ಒಂದು ಅಕ್ಷರ ಮಿಸ್ಟೇಕ್ ಆಗಿ ಅದು ನಾವೆಲ್ಲ ಹೋಗ್ಬೇಕು, ನಾನು ಎಲ್ಲಿ ಹೋಗಬೇಕು ಅಂತ ಏನೋ ಒಂದು ಆಗ್ಬಿಟ್ಟಿತ್ತು. ನಾವು ಹೇಳಿದ್ವಿ, ನಿಮ್ಮ ನಾಟಕನೇ ಅಲ್ವೇ ಎಲ್ಲ ಹೋಗಿ ಅಂದ್ಬಿಟ್ಟು ಆಮೇಲೆ ಅಂದ್ಕೊಂಡ್ವಿ, ಇನ್ನೊಬ್ಬರು ನಾಟಕಗಳನ್ನ ಮಾಡಿ ಅವ್ರ ಹತ್ರ ಯಾಕೆ ನಾವೇ ನಾಟಕ ಬರೆಯೋಣ ಅಂತ ಹೇಳಿ ಶುರು ಮಾಡಿದ್ವಿ. ಅವತ್ತಿಂದ ನಾನು ನಾಟಕದ ರಚನೆಗೆ ಶುರು ಮಾಡಿಕೊಂಡೆ. ನಾಟಕದ ರಚನೆಯಲ್ಲಿ ಮೊದಲನೇ ನಾಟಕ ಸಿನಿಮಾ ಹುಚ್ಚು ಅಂತ ನಾಟಕ ಮಾಡಿದ್ವಿ. ಸಿನಿಮಾ ಹುಚ್ಚು ಒಬ್ಬ ನಿರ್ಮಾಪಕನ ಕತೆ. ಅಂದ್ರೆ ಸಿನಿಮಾ ಮಾಡಬೇಕು ಅಂತ ಒಂದು ಗಾಂಧಿನಗರಕ್ಕೆ ಬಂದವರು ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನ ನಾವು ನಾಟಕ ಮಾಡಿದ್ವಿ. ಆ ನಾಟಕ ತುಂಬಾ ಫೇಮಸ್ ಆದಾಗ ಇದನ್ನ ವಿಡಿಯೋ ಮಾಡಿ ನಾವು ಮನೆಗಳಲ್ಲಿ ನೋಡೋಣ ಅಂತ ಅನ್ನಿಸ್ತು. ವಿಡಿಯೋ ಮಾಡಕ್ ಹೊರಟಾಗ ಒಂದ್ 4 ಹಾಡು ಮಾಡೋಣ ಅನ್ನಿಸ್ತು. ಹಾಡು ಮಾಡಕ್ ಹೊರಟಾಗ ಇಷ್ಟೆಲ್ಲ ಮಾಡಿದಿರ, ನೀವ್ ಯಾಕೆ ಅದನ್ನ ಧಾರಾವಾಹಿ ಮಾಡಬಾರ್ದು ಅಂದ್ರೆ ಯಾರು? ಇಷ್ಟೆಲ್ಲ ಒಂದಕ್ಕೊಂದು ಚೈನ್ ಲಿಂಕ್. ಆ ಹಾಡು ಮಾಡಕ್ ಹೋದಾಗ ಏನ್ ಮಾಡಿದ್ವಿ, ಆ ಹಾಡು ಎಷ್ಟು ಚೆನ್ನಾಗ್ ಬಂತ ಅಂತಂದ್ರೆ, ಒಂದೊಂದು ಹಾಡುಗಳು ಯಾವಾಗ 11 ಹಾಡು ಇತ್ತು ಅದರಲ್ಲಿ. 11 ಹಾಡುಗಳನ್ನ ಕಡೆ ಮುಂಚೆಲ್ಲ ನಾಟಕದಲ್ಲಿ ಹಾಡುಗಳೇ ಜಾಸ್ತಿ ಅಲ್ಲ. ಅದೇ ತರ ನಾವು ನಾಟಕಗಳಲ್ಲಿ ಕಂದ ಪದ್ಯ, ಬರೀ ನಾಟಕದಲ್ಲಿ ಕಂದ ಪದ್ಯನೇ ಮೇನ್. ಸೊ ಹಾಗಾಗಿ ಅದೇ ತರ ನಾವು ಹಾಡುಗಳು ಜಾಸ್ತಿ ಮಾಡೋದು, ಜನ ನೋಡ್ತಾರೆ ಅಂತ 11 ಹಾಡು ಮಾಡಿದ್ವಿ. 11 ಹಾಡುಗಳನ್ನು ನಮ್ಮ ಹನುಮಂತ ನಗರದಲ್ಲಿ ಒಂದು ಸ್ಟುಡಿಯೋ ಇತ್ತು, ಅಲ್ಲಿ ಹೆಸರು ಹೇಳ್ತೀನಿ, ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ರೆಕಾರ್ಡ್ ಮಾಡಿದಾಗ ಮುರಳಿ ಮನೋಹರ್ ಅಂತ ನಮ್ಮ ರೈಲ್ವೆ ಎಂಪ್ಲಾಯಿ, ಅವರು ಮ್ಯೂಸಿಕ್ ಡೈರೆಕ್ಟರ್, ಸಂಧ್ಯಾ ಮ್ಯೂಸಿಕಲ್ ಗ್ರೂಪ್ ಅಂತ ಮಾಗಡಿ ರೋಡಲ್ಲಿ ಇತ್ತು. ಅವ್ರ ಹೆಂಡತಿ ಹೆಸರಿನಲ್ಲಿ ಮಾಡಿದ್ವಿ. ಆ ಗ್ರೂಪಲ್ಲಿ ನಾವು ಹಾಡುಗಳು ಮಾಡುವಾಗ ಕೀಬೋರ್ಡ್ ಆರ್ಟಿಸ್ಟ್ ಇವತ್ತಿನ ದಿವಸ ತುಂಬಾ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್, ಹೇಳಲಿಕ್ಕೆ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಮ ಸಾಧು ಕೋಕಿಲ್ ಅವರು, ನಿಜವಾಗ್ಲೂ ಸಾಧು ಕೋಕಿಲ್ ಅವ್ರಿಗೆ ನಮ್ಗೆ ಕೀಬೋರ್ಡ್ ಆರ್ಟಿಸ್ಟ್ ಆಗಿ ಅವತ್ತು ವರ್ಕ್ ಮಾಡಿದ್ದಾರೆ ಅಂತ ಹೇಳಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಹಾಡುಗಳು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಲ್ರು ಹೇಳೋರು ಯಾವ ಸಿನಿಮಾಕ್ಕೆ ಮಾಡಿಸಿದ್ರಿ ಅಂತ ಕೇಳೋರು. ಆವತ್ತಿನ ದಿವಸಕ್ಕೆ ಸಾಧು ಕೋಕಿಲ್ ಅವರು ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ರು ನಮ್ಗೆ. ನಿಜವಲ್ಲ, ನಾವು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಅವ್ರನ್ನ ವೈಯಕ್ತಿಕವಾಗಿ ಈಗ ಭೇಟಿ ಆಗಿಲ್ಲ, ಆದ್ರೂ ಕೂಡ ಒಂದಲ್ಲ ಒಂದ್ ದಿವಸ, ಯಾಕೆಂದ್ರೆ ನಾವು ಈಗ ಒಂದು ಸಿನಿಮಾ ಮಾಡಿರೋದ್ರಿಂದ ಆ ಸಿನಿಮಾ ಒಂದು ಸಂಬಂಧದಲ್ಲಿ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಗುತ್ತೆ. ನಾವು ಭೇಟಿ ಮಾಡೇ ಮಾಡ್ತೀವಿ. ಅವ್ರ ಹತ್ರ ಈ ವಿಷಯ ಹೇಳ್ಕೊಂಡು ನಾವು ಸಂತೋಷನೂ ಪಡ್ತೀವಿ. ಆ ತರ ನಮ್ದು ಯಾವಾಗ ಒಂದು ವಿಡಿಯೋ ಹಾಡು ಮಾಡಿದ್ವು, ಹಾಡು ಮಾಡೋದ್ಮೇಲೆ ಹೇಳಿದ್ರು, ಈ ಬರೀ ಹಾಡುಗಳಲ್ಲಿ ಯಾಕೆ ವೇಸ್ಟ್ ಮಾಡ್ತೀರಾ, ನೀವೊಂದು ಇದನ್ ಮಾಡಬಾರ್ದೆ ಅಂದ್ರೆ ಧಾರಾವಾಹಿ ಮಾಡಿ. ಸರ್, ಎಲ್ಲಿ ಧಾರಾವಾಹಿ? ದೂರದರ್ಶನ. ಆಯ್ತು, ಸೀದಾ ಹೊರಟ್ಬಿಟ್ವಿ. ಏನ್ ಅಷ್ಟು ಸಲೀಸಾಗಿ ಎಲ್ಲ ಏನ್ ದೂರದರ್ಶನ ಅವಾಗ ಅದೊಂದೇ ಇದ್ದಿದ್ದಲ್ವ? ಅಷ್ಟೇ, ದೂರದರ್ಶನ ಒಂದೇ ಇತ್ತಿತ್ತು. ಅದು ಏನು 4 ಅವರ್ ಪ್ರೋಗ್ರಾಮ್ ಅಷ್ಟೇ ಕನ್ನಡಕ್ಕೆ. ಮಡ್ರಾಸ್ ಇಂದ ಟೆಲಿಕಾಸ್ಟ್ ಆಗ್ತಾ ಇತ್ತು. ಅದು ಟವರ್ ಶೂಟಿಂಗ್ ಎಲ್ಲ ಮಡ್ರಾಸ್ ಅಲ್ಲ, ಬೆಂಗಳೂರಲ್ಲಿ ಮಾಡೋರು. ಅವಾಗ HMK ಮೂರ್ತಿ, ಅಪ್ಪು ವಿಡಿಯೋ ಇವರೇ ಫೇಮಸ್. ಅವಾಗ HMK ಮೂರ್ತಿ ಅಂತ ಕೇಳಿರ್ಬೇಕು ನೀವು ಹೆಸರು. ಅವ್ರದ್ದೇ ಅವಾಗ ತುಂಬಾ ನಡೀತಾ ಇತ್ತು. ಇಲ್ಲಿ ಶೂಟ್ ಮಾಡಿ ಅಲ್ಲಿ ಕಳ್ಸೋರು, ಇಲ್ಲಿಂದ ಕಳ್ಸೋರು. ಟವರ್ ಇತ್ತು ಅವಾಗ. ಇಲ್ಲಿ ನಮ್ಮ ಈ ಟವರ್ ಇದೆಲ್ಲ, ವಿಶ್ವೇಶ್ವರಯ್ಯ ಟವರ್. ಇಲ್ಲಿ ನಮ್ಮ GP ಜನರಲ್ ಪೋಸ್ಟ್ ಆಫೀಸ್ ವಿಶ್ವೇಶ್ವರಯ್ಯ ಟವರ್ ಅಂತ ಹೇಳಿದ್ರೆ ಅಲ್ಲಿದ್ದು ದೂರದರ್ಶನ. ಅವಾಗ ಅಲ್ಲಿ ಲಿಮಿಟೆಡ್ ಇತ್ತು. ಸೊ ಇಲ್ಲಿಂದ ಮಾಡಿ ಅಲ್ಲಿ ಕಳ್ಸೋರು. ಹಾಗೆ ಅದು ಅಲ್ಲಿಂದ ಟೆಲಿಕಾಸ್ಟ್ ಆಗ್ತಾ ಇತ್ತು. ಆ 4 ಅವರ್ಗೋಸ್ಕರ ನಾವು ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ. ಆ ಸಮಯದಲ್ಲಿ ನಮ್ಗೆ ಪರ್ಮಿಷನ್ ಬಂದಿತ್ತು, ಬಟ್ ನಾವಿನ್ನೂ ಶೂಟ್ ಮಾಡಿರ್ಲಿಲ್ಲ. ಆಮೇಲೆ ಒಂದಾದ್ರೆ ಒಂದ್ ಮಾಡೋಣ ಅನ್ಕೊಂಡ್ವಿ. ಆ ಪರ್ಮಿಷನ್ ಹೇಗ್ ಬಂತ ಅಂತ ಹೇಳಿದ್ರೆ, ನಾವು ಏನ್ ದೊಡ್ಡದಾಗಿ ತಗೊಂಡೋಗ್ಬಿಟ್ವಿ, ದೂರದರ್ಶನಕ್ಕೆ ಹೋಗ್ಬಿಟ್ವಿ. ಅಲ್ಲಿ ಹೆಂಗೋ ಹೋದ್ವಿ ಒಳಗಡೆ ಏನೇನೋ. ಯಾಕೆಂದ್ರೆ ನಾವು ಅವಾಗ ಎಲ್ಲ ಗವರ್ಮೆಂಟ್ ಎಂಪ್ಲಾಯ್ ತರ ಫುಲ್ ಹೋಗಿದ್ವಿ. ಹೋಗಿ ನೋಡ್ಸಿದ್ವಿ. ಅವರು ಯಾರಪ್ಪ ಏನಾಗ್ಬೇಕು ನಿಮ್ಗೆ ಅಂತ ಕೇಳಿದ್ರು. ಈ ತರ ನಾವು ಸೀರಿಯಲ್ ಮಾಡ್ಬೇಕು ಅಂತ. ಏನ್ ಗೊತ್ತಾ ಸೀರಿಯಲ್? ಅದೇ ಸೀರಿಯಲ್, ಅದೇ ಸೀರಿಯಲ್. ಆಗಾಗ್ಲೇ ಯಾವ್ದಾರ ಸೀರಿಯಲ್ ಬರ್ತಿತ್ತು. ಕಂಡಕ್ಟರ್ ಕರಿಯಪ್ಪ,
ಅಲ್ಲ ನೀವು ಹೋಗಕ್ ಮುಂಚೆ ನಾವು ಯಾವ್ದಾದ್ರು ಹೋಗಕ್ ಮುಂಚೆ ಕಂಡಕ್ಟರ್ ಕರಿಯಪ್ಪ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. Okay. ನಮ್ಮ ಇವರು ಸಿ.ಕೈ ಚಂದ್ರ ಅವರೇ ಮೇನ್. ಹಾ, ಹಾ, ಆಮೇಲೆ ಅದಾದ್ಮೇಲೆ ಅಪ್ಪು ವಿಡಿಯೋಸ್ ಅಂತ ಬಂತು. ಅವ್ರದ್ದು ಒಂದು ಇದು ಬರೋದು ಸುಮಾರು ಒಂದು 3-4 ಧಾರಾವಾಹಿ, 2-3 ಧಾರಾವಾಹಿ, ಯಾಕಂದ್ರೆ ಲಿಮಿಟ್ ಟೈಮ್ಸ್ ಅಂತ ಬರ್ತಾ ಇತ್ತು. ಆವಾಗ ನಾವು ಕತೆ ತಗೊಂಡೋಗಿದ್ವಿ. ಅವಾಗ ಹೇಳಿದ್ರು ನೀವ್ಯಾರು ಏನು ಅಂತ ಕೇಳಿದ್ರು. ನಾವು ಹೇಳಿದ್ವಿ ಇಲ್ಲಿ ಆಗೋದಿಲ್ಲ ರೀ, ಯಾಕೆಂದ್ರೆ ಇಲ್ಲಿ ಇವತ್ತಿನ ದಿವಸಕ್ಕೆ ಅನಂತನಾಗ್ ಶಂಕರ್ ಅಂತ ಬಂದವರಾದ್ರೆ ನಾವು ಹೇಳಿ ಮಾಡಿಸ್ಬೋದು. ನಾಳೆ ಸರ್ ಅನಂತನಾಗ್ ಶಂಕರ್ನಾಗ್ ಅವ್ರು ಮಾಡ್ತಾರೆ, ನಮ್ಗೊಂದು ಅವಕಾಶ ಕೊಡಿ ಸರ್ ಅಂತ ಕೇಳಿದ್ವಿ. ಇಲ್ಲ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ಬೇಕು ನಿಮ್ಗೆ, ಅಷ್ಟೆಲ್ಲ ಆಗಲ್ಲ. ಆಯ್ತು ಅಂತ ಬಂದ್ಬಿಟ್ವಿ. ಅದಾದ್ಮೇಲೆ ನಮ್ಮ ರೈಲ್ವೆ ಇಲಾಖೆಯಿಂದ ಯಾರೋ ಒಬ್ಬರಿಗೆ ನಾನು ಒಂದು ಹೆಲ್ಪ್ ಮಾಡುವಂತ ಅವಕಾಶ ಬಂತು. ನಾನು ಯೂನಿಯನ್ ಲೀಡರ್ ಆಗಿದ್ದೆ. ಅವ್ರಿಗೆ ನಾನು ಹೆಲ್ಪ್ ಮಾಡಿದ್ದಕ್ಕೆ ಅವ್ರ ಕಡೆಯಿಂದ ನನಗೆ ಮನೆಗೆ ಬಂದು ಅದಕ್ಕೆ ಖರ್ಚು ವೆಚ್ಚದ ತಗೊಂಡೋಗಿ ಅಂತ ದುಡ್ಡು ಕೊಡೋಕೆ ಬಂದರು. ನಾನು ಹೇಳಿದೆ ಅವರೊಬ್ಬರು ಹ್ಯಾಂಡಿಕ್ಯಾಪ್, ಅವರಿಗೆ ನಾನು ಹೆಲ್ಪ್ ಮಾಡಿದ್ದಕ್ಕೆ ದುಡ್ಡೆಲ್ಲ ತಗೊಳ್ಳೋದಿಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿ. ಅದಕ್ಕೆ ಅವರದು ಅಷ್ಟು ದುಡ್ಡು ತಗೊಳ್ಳಲ್ಲ ಅಂತಿರಲ್ಲ, ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಾದ್ರೆ ಮಾಡ್ತೀನಿ ಅಂದರು. ಏನಾಗಿದ್ದೀರಾ ಅಂತ ಕೇಳಿದಾಗ ದೂರದರ್ಶನ ಡೈರೆಕ್ಟರ್ ಅಂತ ಹೇಳಿ. ಅಯ್ಯೋ ನಾವು ಶಾಕ್ ಆಗ್ಬಿಟ್ಟು ನಮಗೆ ಏನು ಬೇಕೋ ಅದು ನಮ್ ಕೈಗೆ ಸಿಕ್ಬಿಡ್ತಾರೆ, ಕಾಮಧೇನು ಆಗಬೇಕು. ತಕ್ಷಣ ನೀವು ಹುಡ್ಕೊಂಡೋಗಿ ನಿಮ್ಮ ಹತ್ರ ಬಂದ್ಬಿಡ್ತು. ಅದಕ್ಕೆ ನನ್ನ ಫ್ರೆಂಡ್ ಒಬ್ರು ಸಿದ್ದನಂಜಯ್ಯ ಅಂತ, ಅವರು ನನ್ನ ಜೊತೆ ಬಂದವ್ರು ಹೇಳಿದ್ರು, ನಿನ್ನಲ್ಲಿರೋ ಒಳ್ಳೆ ಭಾವನೆಗೆ ನಿನ್ಗೆ ಇಷ್ಟೊಂದು ಅವಕಾಶ ಸಿಕ್ಕಿದ್ದು, ಆಯ್ತು ಅಂತ ಹೇಳಿ ನೀವು ಬನ್ನಿ ಬಂದು ಮೀಟ್ ಮಾಡಿ ಅಂತಂದ್ರು. ಅದೇ ತರ ರಾಯಲ್ ಹೋದ್ವಿ. ಹೋದ ತಕ್ಷಣ ಅಪಾಯಿಂಟ್ಮೆಂಟ್ ಒಳಗಡೆ ಹೋದ್ವಿ. ಅವ್ರು ಹೇಳಿದ್ರು ಜೈನ್ ಫ್ರಮ್ ರೈಲ್ವೆ ಅಂತ ಹೇಳಿ ಅಂದ್ರೆ ಕರೆದ್ರು, ಕೂರ್ಸಿದ್ರು, ತುಂಬಾ ಹೋಸ್ಟಿಂಗ್ ಚೆನ್ನಾಗಿ ಮಾಡಿದ್ರು. ಆಮೇಲೆ ಏನ್ ಹೇಳಿದ್ರು, ಈ ತರ ಒಂದು ಬಂದಿದ್ವಿ, ಏನ್ ಹೇಳಿದ್ರು ಅಂದ್ರೆ ಈ ತರ ಶಂಕರ್ನಾಗ್ ಅನಂತನಾಗ್ ಅಂತ ಹೇಳಿದ್ರು. ಅವ್ರು ತಪ್ಪು ಮಾಡ್ತಾರೆ, ಹಂಗೆಲ್ಲ ಹೇಳಬಾರ್ದು. ಶಂಕರ್ನಾಗ್ ಅನಂತನಾಗ್ ಇಸ್ ಗ್ರೇಟ್, ಇಲ್ಲ ಎಲ್ರು ಆ ಲೆವೆಲ್ಗೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಅವರು ಒಂದೊಂದು ಸ್ಟೆಪ್ ಇಟ್ಟೆ ಅಲ್ವಾ, ಅವ್ರ ಲೆವೆಲ್ಲೇ ಬೇರೆ ಇರ್ಬೋದು. ಆದ್ರೆ ಅವರು ಮಾಡಿದಾರೆ ಧಾರಾವಾಹಿಗಳು, ಏನ್ ನೋಡಿದ್ರ ಮಾಲ್ಗುಡಿ ಡೇಸ್ ಎಲ್ಲ ಬರ್ಲಿಲ್ವಾ, ತುಂಬಾ ಒಳ್ಳೆ, ಯಾರು ನೋಡಿಲ್ಲ ಅಂತ ಧಾರಾವಾಹಿಗಳು. ಅದು ಇಡೀ ಇಂಡಸ್ಟ್ರಿನ ಈ ಕಡೆ ಟರ್ನ್ ಮಾಡಿದ್ದು. ದೂರದರ್ಶನ ಫೇಮಸ್ ಮಾಡಿದ್ದೆ ನಮ್ ಸೌತ್ ನಲ್ಲಿ ಆ ಮಾಲ್ಗುಡಿ. ಅಂತ ವ್ಯಕ್ತಿಗಳನ್ನ ನಾವು ನೆನ್ಸ್ಕೊಳ್ಬೇಕು. ಆದ್ರೆ ಬೇರೆ ಯಾರೋ ಒಬ್ರು ಅವ್ರ ಹೆಸರು ಹೇಳಿ ಅವ್ರಿಗೆ ಕೆಲಸ ಮಾಡಬಾರ್ದಿತ್ತು. ಅದನ್ನ ಆ ನಿರ್ದೇಶಕರು ಹೇಳಿದ್ರು, ಇನ್ಮೇಲೆ ಆ ರೀತಿ ಹೇಳ್ಬೇಡಿ, ಎಲ್ಲರೂ ಶಂಕರ್ನಾಗ್ ಅನಂತನಾಗೆ ಅವಕಾಶ ಸಿಗಬೇಕು. ಈಗ ಅವಕಾಶ ಕೊಡಿ, ಎಲ್ಲರೂ ಅವ್ರು ಮಾಡ್ತಾರೆ, ಇಲ್ಲ ಅಂತೆಲ್ಲ, ಅವ್ರ ಹೆಸರನ್ನ ಉಳಿಸ್ತಾರೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಾವು ಕೊಟ್ಟರು, ಒಂದು ಪರ್ಮಿಷನ್ ತಗೊಂಡ್ವಿ. ಅದನ್ನ ತಗೊಂಡು ನಾವು ಶೂಟಿಂಗ್ ಶುರು ಮಾಡೋಣ ಅಂದ್ರೆ ನಮ್ಗೆ ಒಬ್ರು ವಿಶ್ವನಾಥ್ ಇಸ್ಲೂರ್ ಅಂತ ಹೇಳಿ, ಅವರು ಚಾರ್ಟೆಡ್ ಅಕೌಂಟೆಂಟ್, ಅವರು ನಮ್ಗೆ ಪರಿಚಯ ಇದ್ರು. ನಾನು ಮಾಡ್ತೀನಿ ಧಾರಾವಾಹಿನ ಅಂತ ಹೇಳಿ ಅವ್ರು ಮುಂದೆ ಬಂದ್ರು. ಧಾರಾವಾಹಿ ಮಾಡುವಾಗ ನಾವು ಚಾಮರಾಜನಗರದ ಹತ್ರ ಉಮ್ಮತ್ತೂರು ಅಂತ ಗ್ರಾಮ, ನಮ್ಗೆ ಯಾವ ಲೊಕೇಶನ್ ಬೇಕನ್ಕೊಂಡು ಎಲ್ಲ ಪಾಪ ಅಷ್ಟು ದುಡ್ಡು. ಆ ಉಮ್ಮತ್ತೂರಿನ ವಿಶೇಷ, ಅದು ಹಿಸ್ಟಾರಿಕಲ್ ಇದ್ರಲ್ಲಿ ಬರುತ್ತೆ. ಕೃಷ್ಣದೇವರಾಯನ ಕಾಲದಲ್ಲಿ ಉಮ್ಮತ್ತೂರು ಅಂತಾನೆ ಹೆಸರೇ ಬರುತ್ತೆ. ಗ್ರಾಮಗಳನ್ನ ವಶಪಡಿಸಿಕೊಂಡ ಉಮ್ಮತ್ತೂರು, ಹಾಗೆ ಪಾಳೆಗಾರನ ಮಣಿಸಿದಾಗ ಕೃಷ್ಣದೇವರಾಯ ಅಂತ ಫೇಮಸ್ ಊರು. ಅಲ್ಲಿ ಇವತ್ತು ಹೋಗಿ ನೋಡಿದ್ರೆ ನಿಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ. 60-70 ವರ್ಷಗಳ 80-100 ವರ್ಷಗಳಿಂದನೂ ಆ ರಸ್ತೆಗಳು 87-62 ರಸ್ತೆಗಳಿದಾವೆ ಹಳ್ಳಿ ಒಳಗೆ. ಅಷ್ಟು ಚೆನ್ನಾಗಿದೆ ಅವರು. ಅಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ. ಶೂಟಿಂಗ್ ಎಲ್ಲ ಶುರು ಮಾಡಿ 1 ವಾರ ಇದ್ವಿ. ಬಟ್ಟಿ ಮಹಾದೇವಪ್ಪನವರು ಅದರಲ್ಲಿ ಒಳ್ಳೆ ಪಾತ್ರ ಮಾಡಿದ್ರು. ಆವಾಗ ಒಂದು ನಾಯಕನ ಪಾತ್ರ ಇರ್ಲಿ, ಆ ನಾಯಕ ಅಂದ್ರೆ ಯಾರು, ನಮ್ಗೆ ಎಷ್ಟು ಹುಡುಗಾಟ ಅಂದ್ರೆ, ನಾನು ನಮ್ಮ ಫ್ರೆಂಡ್, ನಾನ್ ಡೈರೆಕ್ಟರ್, ನೀನ್ ಹೀರೋ, ಆಟ ಆಡ್ತೀವಲ್ಲ, ಒಬ್ರಿಗೊಬ್ರು ಮ್ಯೂಚುವಲ್. ಹೌದು, ಇಬ್ರು ಕಷ್ಟಪಟ್ಟಿದೀವಿ, ರೀತಿ ದೊಡ್ಡದಾಗೆ. ಪಾಪ ನಮ್ ಪ್ರೊಡ್ಯೂಸರ್ ಅದಕ್ಕೆ ಒಪ್ಕೊಂಡ್ರು, ಆಯ್ತು ಮಾಡಿ ಅಂತಂದ್ರು. ಆಮೇಲೆ ಅದು ಒಂದು ಸಿನಿಮಾ ಕಥೆ. ಸಿನಿಮಾದಲ್ಲಿ ಒಂದು ನಿರ್ಮಾಪಕ ಹಳ್ಳಿಯಿಂದ ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಧಾರಾವಾಹಿ ಮಾಡಿದ್ವಿ. ಆ ಧಾರಾವಾಹಿ ಮಾಡ್ಬೇಕಾದ್ರೆ ಅದ್ರಲ್ಲಿ ಎಷ್ಟೆಷ್ಟು ಅನುಭವಗಳಾಯ್ತು ಅಂತ ಹೇಳಿದ್ರೆ, ನಮಗೆ ಕ್ಯಾಮ್ರಾ ಸೆನ್ಸೇ ಇಲ್ಲ. ಅವರು ಒಂದು ಲಾಂಗ್ ಶಾಟ್ ಇಟ್ಟಿದ್ದಾರೆ, ಗಟ್ಟಿ ಮಹಾದೇವಪ್ಪನವ್ರು ಮಾತಾಡ್ಬೇಕು. ಅವ್ರು ಮೊದ್ಲೇ ವೆಟರ್ನ್ ಆಕ್ಟರ್, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ಡೈಲಾಗ್ ಪೂರ್ತಿ ಆದ ತಕ್ಷಣ ಕಟ್ ಅಂತ ಹೇಳಿದ್ರು. ಕಟ್ಟಿದ್ರು, ಅದೆಲ್ಲ ಕರೆಕ್ಟ್ ಆಗಿ ಡೈರೆಕ್ಟರ್ ಅಂತ ಯಾರು ಅಲ್ಲ ಆಗ್ಬಿಟ್ರೆ ಅದಕ್ಕೆ ಕಟ್ ಹೇಳ್ತಾ ಇದ್ವಿ, ಯಾರಿಗೂ ಹೇಳಕ್ ಬಿಡ್ತಾ ಇರ್ಲಿಲ್ಲ. ಸರ್ ಕಟ್ ಹೇಳಿದ್ರು, ಕಟ್ ಆಯ್ತು. ಅವಾಗ ಆ ಕ್ಯಾಮ್ರಾ ಮ್ಯಾನ್ ಏನ್ ಮಾಡಿದ್ರು, ಅದನ್ನ ಸ್ವಲ್ಪ ಮುಂದಕ್ಕೆ ತಗೊಳೋದು ಕ್ಯಾಮ್ರಾನ. ಏನ್ ಮಾಡ್ತೀರಾ ಅಂತ ಕೇಳಿದ್ವಿ. ಕ್ಲೋಸ್ ಅಪ್ ತಗೊಳ್ತೀವಿ ಅಂದ್ರೆ, ಚೆನ್ನಾಗಿ ಬಂದಿದೆ ಬಿಡಿ ಸರ್, ಮತ್ತೇನದು ಕ್ಲೋಸ್ ಅಪ್ ಅಂತ. ಸರ್ ಕ್ಲೋಸ್ ಅಪ್ ತಗೊಳ್ಳೋಣ ಸರ್, ಕ್ಲೋಸ್ ಅಪ್ ಬೇಡವಾ, ಇಷ್ಟು ಲಾಂಗ್ ಶಾಟ್ಸ್ ಇದೆ, ಇದೇನು ಚೆನ್ನಾಗಿ ಬಂದಿದೆಯಲ್ಲ, ಕ್ಲೋಸ್ ಅಪ್ ಏನಂತ ಗೊತ್ತಿಲ್ಲ. ಹ್ಞೂ ಅಂತ
ಆಮೇಲೆ ಯೋಚನೆ ಮಾಡಿದ್ವಿ ಇದ್ರಲ್ಲಿ ಏನೋ ಇದೆ ಮರ್ಮ ಅಂದ್ಬಿಟ್ಟು ಕ್ಲೋಸ್ ಅಪ್ ತಗೊಳ್ಳಿ. ಆಮೇಲೆ ನೋಡಿದ್ವಿ ಕ್ಲೋಸ್ ಅಪ್ ಅಂದ್ರೆ ಏನೋ ಅಂತ ಗೊತ್ತಾಯ್ತು. ಇದನ್ನ ಮಾಡ್ಬೇಕು ಅಂತ. ಅವತ್ತಿನಿಂದ ನಮ್ಮ ಕ್ಯಾಮರಾಮನ್ ಏನ್ ಹೇಳ್ತಾನೆ ಎಲ್ಲದಕ್ಕೂ ರೈಟ್ ಅಂದ್ವಿ. ಸೊ ಅದಕ್ಕೆ ಆ ಧಾರಾವಾಹಿ ಸಕ್ಸಸ್ ಇಲ್ಲ. ಬಟ್ ಧಾರಾವಾಹಿ ಮುಗಿಯೋದ್ರೊಳಗೆ ಸ್ವಲ್ಪ ಕಲ್ತ್ಕೊಂಡ್ವಿ, ಇಲ್ಲ ಅಂತ ಹೇಳಲಿಲ್ಲ, ಕಲ್ತ್ಕೊಂಡ್ವಿ. ಮುಂದಿನ ಹೆಜ್ಜೆಗೆ ಏನ್ ಬೇಕೋ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ವಿ. ಅದರಲ್ಲಿ ನಮ್ಮ ಹೀರೋಯಿನ್ ಆಗಿ ಅಂದ್ರೆ ಸಿನಿಮಾ ಹೀರೋಯಿನ್ ಆಗಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಹೀರೋಯಿನ್ ಹಳ್ಳಿಯಲ್ಲಿ ಒಬ್ಳು ಹೀರೋಯಿನ್, ಅದರಲ್ಲಿ ಹಳ್ಳಿ ಹೀರೋಲ್ಲಿ ಕಾರವಾರದ ಹುಡುಗಿ ಒಬ್ರು ಸುಮತಿ ಶ್ರೀ ಅಂತ ಒಬ್ರು ಆಕ್ಟ್ ಮಾಡಿ ಬಂದ್ರು, ಕರ್ಕೊಂಬಂದ್ರು ಯಾರು. ಅವರು ತುಂಬಾ ಚೆನ್ನಾಗಿ ಮಾಡೋರು, ಬಹಳ ರಂಗಭೂಮಿ ಕಲಾವಿದೆ ಅವಳು, ತುಂಬಾ ಚೆನ್ನಾಗಿ ಮಾಡಿದ್ರು. ಇವತ್ತು ಕೂಡ ಅವ್ರು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರ ಮನೆ ಬಂದು ಇಲ್ಲ RR ನಗರದಲ್ಲಿ ಇದೆ. ಅವರು ಮೊನ್ನೆ ಒಂದು 15 ದಿವಸದ ಮುಂಚೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರು ಯವನಿಕಾದಲ್ಲಿ. ಯವನಿಕ ಅಲ್ಲ, ನಮ್ಮ ರವೀಂದ್ರ ಕಲಾಕ್ಷೇತ್ರ. ಅದಕ್ಕೆ ನಾನು ಇನ್ವೈಟ್ ಮಾಡಿದ್ರು, ಹೋಗಿದ್ದೆ. ಅವ್ರು ಬಹಳ ಸಂತೋಷ ಪಟ್ರು ನಾವೆಲ್ಲ ಬಂದಿದ್ದೀವಿ ಅಂತ. ಅವರು ಹೀರೋಯಿನ್ ಆಗಿ ಮಾಡಿದ್ರು, ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ರು. ಬಟ್ಟಿ ಮಹದೇವಪ್ಪನವರು ಅವರು ಒಳ್ಳೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಾದ್ಮೇಲೆ ಅವನು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ. ಸಿಟಿನಲ್ಲಿ ನಿರ್ದೇಶಕನ ಪಾತ್ರ ಯಾರು ನಾನು ಅವಾಗ ಸರಿಗಮ ವಿಜಯ್ ಅವ್ರನ್ನ ಕರ್ಕೊಂಬಂದ್ರು. ಸರಿಗಮ ವಿಜಯ್ ಏನ್ ಮಾಡಿದ್ರು ಗೊತ್ತಾ, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು. ಯಾವಾಗ ಸರಿಗಮ ವಿಜಯ್ ಈ ಹೀರೋ ಹೊಸಬ ಅಂತ ಗೊತ್ತಾಯ್ತು, ಅವ್ರನ್ನ ಕಿಂಡಲ್ ಮಾಡಕ್ ಶುರು ಮಾಡಿದ್ರು. ಆವಾಗ ಅವ್ನಿಗನ್ನಿಸ್ತು ಯಾಕೆ ಸರಿ ಅಂತ. ಅವನು ಅವ್ನಿಗಿಂತ ಮುಂದುವರೆದು ಬಿಟ್ಟ. ಒಂದು ಒಬ್ರಿಗೊಬ್ರು ಕಾಂಪಿಟೇಷನ್ ಆಗಿ ಹೀರೋ ಅವ್ನಿಗಿಂತನೂ ಫಾಸ್ಟ್ ಎದ್ಬಿಟ್ರು. ಅವ್ನು ಹೇಳೋದಕ್ಕೆಲ್ಲ ಟಕ್ 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 ಅಂತ ಹೇಳ್ಕೊಂಡು ಬರೋರು. ಅವ್ನಿಗೆ ಏನು ಸಡನ್ ಆಗಿ ಪ್ರಶ್ನೆ ಕೇಳ್ಬಿಡೋರು. ಏನ್ ಪ್ರಶ್ನೆ ಅವನು ಹೇಳ್ತಾರೆ. ಈಗ ಒಂದು ಸೀನ್ ನಲ್ಲಿ ಬರ್ತದೆ, ನಿರ್ದೇಶಕ ಇರ್ತಾನೆ, ಯಾರೋ ಒಬ್ರು ಎಂಟ್ರಿ ಕೊಡ್ತಾರೆ, ಹಳ್ಳಿಗೆ ಅವರ ಕೇಳ್ತಾನೆ. ಅವ್ನು ಸಿನಿಮಾ ಪ್ರೊಡ್ಯೂಸರ್ ತಾನೆ, ಡೈರೆಕ್ಟರು ಇವ್ರು ಯಾರು ಅಂತ ಕೇಳ್ತಾರೆ. ಅವರು ಕ್ಯಾಮರಾಮ್ಯಾನ್. ಯಾವ ಮರ ಅಂತಾನೆ, ಹುಣಸೆ ಮರ ಅಂತಾನೆ. ಎಷ್ಟವೆ? ಅವೇ 100 ಎಷ್ಟು ಫಲ ಕೊಡ್ತಾವೋ ಇಲ್ವ? ಅಯ್ಯೋ ಸ್ವಾಮಿ, ಹುಣಸೆ ಮರ ಅದಲ್ಲ ರೀ, ಕ್ಯಾಮರಾದ ಇದು ಬೇರೆ. ಆದ್ರೆ ನಮ್ಮ ನಾಯಕ ಇದನ್ನೆಲ್ಲ ಅವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳೋ ಪ್ರಶ್ನೆಗೆಲ್ಲ ಹೆಂಗ್ ಉತ್ತರ ಕೊಟ್ಟೆ ಅಂತೀರಾ, ಅದು ನ್ಯಾಚುರಲ್ ಆಗಿ ಬಂದ್ಬಿಡ್ತಾ ಇದ್ದು. ತುಂಬಾ ಸಂತೋಷ ಆಯ್ತು. ಅವನು ಕೂಡ ಆಮೇಲೆ ಒಂದು ಧಾರಾವಾಹಿ ನಿರ್ದೇಶನ ಮಾಡಿದ್ರು, ಕುರುಡು ಸಮಾಜ ಅಂತ. ಅದು ನಾವಿಬ್ರು ಸೇರ್ಕೊಂಡು ಮಾಡಿದ್ವಿ. ಕುರುಡು ಸಮಾಜ ತುಂಬಾ ಫೇಮಸ್ ಆಯ್ತು ಧಾರಾವಾಹಿ. ನೀನು ಕೇಳಿರ್ಬೋದು ಕುರುಡು ಸಮಾಜ ಅಂತ. ಇಂದಿನ ಜನಗಳ ಮಧ್ಯ ನಡೆಯುವಂತ ಕೆಲವು ಘಟನೆಗಳ ಆಧಾರ ಇಟ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬಂತು. ಅವರು ಕೂಡ ನಿರ್ದೇಶಕರಾದ್ರು. ಆಮೇಲೆ ಅವರು ಕೂಡ ಮಾಡಿದ್ಮೇಲೆ ಆದ್ರೆ ಯಾವುದೇ ಕಾರ್ಯಕ್ರಮ ಆದ್ರೂ ನಾವಿಬ್ರು ಸೇರೇ ಮಾಡ್ತಾ ಇದ್ವಿ. ಹೀಗೆ ಬಂದು ಧಾರಾವಾಹಿಗಳು ಮಾಡ್ಕೊಂಡು ಬಂದ್ವಿ. ಆಮೇಲೆ ಬರ್ತಾ ಬರ್ತಾ ಏನಾಯ್ತು, ಜನಗಳ ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತಿದ್ದಂಗೆ ಒಂದು ರೈಲ್ವೆ ಬಗ್ಗೆ ಯಾಕೆ ಸೀರಿಯಲ್ ಮಾಡಬಾರ್ದು ಅಂತ ಒಂದು ಪ್ರಪೋಸಲ್ ಬಂತು. ನಮ್ಮ ರೈಲ್ವೆ ಎಂಪ್ಲಾಯಿ ಒಬ್ರು ಪರ್ಮಿಷನ್ಗೆ ಹಾಕ್ತೀನಿ ಅಂದರು. ಸರಿ ಹಾಕಿ ಅಂದ್ರೆ ಹಾಕಿದ್ಮೇಲೆ ನಾನು ನಮ್ಮ ಡೈರೆಕ್ಟರ್ ಒಬ್ರ ಹತ್ರ ಇದ್ರಲ್ಲ, ಅವ್ರಿಗೆ ಹೇಳಿದ್ವಿ. ಅವ್ರು ಹೇಳಿದ್ರು, ಏನು ಮಾಡ್ತೀಯಪ್ಪ ಈ ಥರ ರೈಲು ಜೀವಿ ಅಂತ ಧಾರಾವಾಹಿ ಮಾಡ್ತಾ ಇದ್ದೀವಿ, ಏನು ಪ್ರಯೋಜನ ನಿನಗೆ ಅಂದರು. ಪ್ರಯೋಜನ ಏನಿಲ್ಲ, ನಾವು ಅವರು ಕೆಲಸಗಾರರಾಗಿದ್ದಕ್ಕೆ ಒಂಥರ ಏನೋ ಒಂದು ಅಳಿಲು ಸೇವೆ ಅಂದರು. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹೇಳೋ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ರಪ್ಪ ನಾನು ಮಾಡ್ಕೊಡ್ತೀನಿ ಹೇಳಿ ಅಂತಂದೆ. ನನಗೆ ನಾಳೆ ದಿವಸ ಟಿಕೆಟ್ ಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರು. ಏನು ಹೇಳೋದು ಅದಕ್ಕೆ, ಅಲ್ಲಿ ಬುಕಿಂಗ್ ಇರಲ್ಲ, ಏನಿಲ್ಲ, ಕ್ಲೋಸ್ ಆಗಿರುತ್ತೆ. ಅದಕ್ಕೆ ನಾನು ಹೇಳಿದೆ, ಸರ್ ನೀವು 15-20 ದಿವಸ ಮುಂಚೆ ಮಾಡಿದ್ರೆ ಸಿಗ್ಬೋದು ಸರ್, ಆ ಟೈಮಲ್ಲಿ ಹೋದರೆ ಸಿಗೋದು ಕಷ್ಟ ಅಂದರೆ. ಆಯ್ತಪ್ಪ ಕಷ್ಟ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಈ ಕಾಂಟ್ಯಾಕ್ಟ್ ಮಾಡೋದು ಏನಿಲ್ಲ, ಇಲ್ಲ ಅಲ್ಲಿ ಯಾರೋ ಒಬ್ಬನು ಮಾಡಿದ್ರೆ ಅವನು ಟಿಕೆಟ್ ತಂದು ಕೊಡ್ತಾನೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಹೇಳಿದ್ರು, ಇನ್ನೊಂದು ಇನ್ಸಿಡೆಂಟ್ ಹೇಳಿದ್ರು, ಬಸ್ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು, ಎಲ್ಲ ಅವರೇ ಹೇಳ್ಬಿಟ್ರು. ಇದನ್ನೆಲ್ಲ ಹಾಕ್ತೀಯ ಧಾರಾವಾಹಿನಲ್ಲಿ ಅಂದ್ರು. ಸರ್ ಇದೆಲ್ಲ ಹಾಕಕ್ಕಾಗತ್ತೆ, ಮತ್ತೆ ಇನ್ಯಾವ ಧಾರಾವಾಹಿ ಮಾಡ್ತೀನಿ. ಆಮೇಲೆ ಹಾಗಲ್ಲ ಸರ್, ಈ ತರ ನಿಯಮಗಳ ಬಗ್ಗೆ. ಸರಿ ಆಯ್ತು ಮಾಡ್ಕೊ ಅಂತೇಳಿ ಅದಕ್ಕೂ ಒಂದು ಪರ್ಮಿಷನ್ ಕೊಟ್ರು, ರೈಲು ಜೀವಿ ಅಂತ. ಆ ರೈಲು ಜೀವಿಗೆ ನಾವೇನ್ ಮಾಡಿದ್ವಿ, ಸಿನಿಮಾ ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರೇ ಸೂಟಬಲ್ ವ್ಯಕ್ತಿ ಅಂತ ಪ್ರೊಡ್ಯೂಸರು ಹೇಳಿದ್ರು. ಹೋಗಿ ಅವರನ್ನ ಮಾತಾಡಿಸಿ ಅವರನ್ನ ಒಪ್ಪಿಸಿ ಆ ವಿದ್ಯಾರಣ್ಯಪುರದಲ್ಲಿ ಅವರಿದ್ದರು. ಪ್ರತಿ ದಿವಸ ಅವ್ರು ಶೂಟಿಂಗ್ ಇದ್ದಾಗ ನಾವು ಅವ್ರಿಗೆ ಸಬ್ಜೆಕ್ಟ್ ಹೇಳ್ಬೇಕು, ಇವತ್ತು ಇಂಥದ್ದು ಅಂತ ಹೇಳ್ಬೇಕು, ಅದೆಲ್ಲ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದ್ವಿ. ಒಂದು ದಿವಸ ಏನಾಗಿದೆ, ಒಂದು ರಾತ್ರಿ 9 ಗಂಟೆ ಆಗೋಗ್ಬಿಟ್ಟಿದೆ. ಒಂದು ಪ್ರಮುಖವಾದ ಒಂದು ಒಂದು ಸನ್ನಿವೇಶ ನಡೀಲೇಬೇಕು. ಇವರು ನಾನು ಮಾಡಲ್ಲ ಅಂದರು, ರಾಜೇಶ್ ಅವರು. ಸರ್ ಮಾಡಲಿಲ್ಲ ಅಂದರೆ ಆಗಲ್ವಲ್ಲ ಸರ್, ಪ್ರೊಡ್ಯೂಸರ್ ಹೇಳಿದ್ರು. ನಿಮ್ಮ ಡೈರೆಕ್ಟ್ರ್ ಮಾಡಿಸ್ಕೋಬೇಕಿತ್ತು ರೀ, ಅವಾಗಲೇ ಕರೆಸಿ, ಈಗ ದಿಢೀರಂತ 9 ಗಂಟೆ ಮೇಲೆ ಮಾಡ್ತೀನಿ ಅಂತಂದರೆ ಆಯಿತು ಸರ್, ಎಲ್ಲಿ ಕರೀರಿ ನಿಮ್ಮ ಡೈರೆಕ್ಟ್ರನ್ನ ಅಂದರು. ನಾನು ಬಂದೆ, ಸರ್ ನಾನು ನೈಟ್ ಆ್ಯಕ್ಟ್ರ್ ಅಲ್ಲ ರೀ, ನಾನು ಡೇ ಆ್ಯಕ್ಟ್ರು. ಆಯಿತು ಸರ್, ಈಗ ಏನು ಮಾಡ್ತೀರಾ?
ನಾಳೆ ಮಾಡ್ಕೊಳ್ಳೋಣ ಬಿಡಿ ಸರ್. ನಾಳೆ ಆಗಲ್ಲ ಅರ್ಜೆಂಟು ಅಂತೀರಾ, ಹೋಗ್ಲಿ ಬಿಡಿ ಸರ್, ಆ ಸೀನೇ ಕಟ್ ಮಾಡ್ಬಿಡ್ತೀನಿ. ಏನು ಸೀನ್ ಕಟ್ ಮಾಡ್ತೀರಾ? ನಾಳೆ ಅದಕ್ಕೆ ಉತ್ತರ ನೀವು ಕೊಡ್ಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ ಸರ್. ನೋಡ್ರಿ, ನನ್ನ ಲೈಫಲ್ಲಿ ಯಾರೂ ನೈಟ್ ಆ್ಯಕ್ಟಿಂಗ್ ಮಾಡಿಸಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ. ವಾವ್, ಇವತ್ತು ಒಂದೇ ದಿವಸ ನಾನು ಮಾಡೋದು. ತುಂಬ ಖುಷಿ ಆಯ್ತು ಸರ್, ಮಾಡಿ ಸರ್. ಅದು ತುಂಬ ಚೆನ್ನಾಗಿ ಮಾಡಿದ್ರು. ಆ ಒಂದು ಹಾಡಿಗೆ ಹೇಳಿಗೆ ಸೀನ್ ರಾತ್ರಿ 2:30 ಆಯಿತು. ನಾನು ಕೈ ಮುಗಿದು, ತಪ್ಪಾಯ್ತು ಸರ್. ಏನಿಲ್ಲಮ್ಮ, ತಪ್ಪೇನಿಲ್ಲ, ಅವಶ್ಯಕತೆ ಇತ್ತು ನಿನಗೆ, ಅದು ಮಾಡಬೇಕು ಅಂತ ನನಗೂ ಅನ್ನಿಸ್ತು. ಅದಿಲ್ಲ ಅಂದ್ರೆ ಕತೆಗೆ ಚೆನ್ನಾಗಿರಲ್ಲ. ಲೆಜೆಂಡ್ ಅಲ್ವಾ ಸರ್ ಅವರು? ನನ್ನ ಕ್ಯಾರೆಕ್ಟರ್ ಹಾಳಾಗಬಾರ್ದು, ನಿನಗೆ ಒಳ್ಳೇದಾಗ್ಬೇಕಂತ ನಾನು ಮಾಡಿದೆ. ನಾನು ಕೈ ಮುಗಿದ್ಬಿಟ್ಟು ಕಾಲ್ ನಮಸ್ಕಾರ. ಸರ್, ಇದೇ ಸೀರಿಯಲ್ ಅಲ್ವಾ ಇವ್ರು ಮಿನಿಸ್ಟರ್ ಅವರು ನೀವು ಇನಾಗ್ರೇಷನ್ ಗೆ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಡಿ ಸರ್. ಹೇಳ್ತೀನಿ. ಈಗ ಆ ರೈಲು ಜೀವಿನ ಸೀರಿಯಲ್ ಪರ್ಮಿಷನ್ ಬಂದ ಮೇಲೆ ನಾವು ಏನ್ ಮಾಡ್ತೀವಿ, ಹಿಂದೆ ಮುಂದೆ ಏನು ನೋಡಲ್ಲ, ಪರ್ಮಿಷನ್ ಹಾಕ್ಬಿಟ್ಟಿವಿ. ಅದಕ್ಕೆ ನಾನೇನ್ ಮಾಡ್ತಿದ್ದೆ, ಒಂದು ಸಿನಿ ಅಕಾಡೆಮಿನಲ್ಲಿ ನಾನು ಒಬ್ಬ ಡೈರೆಕ್ಟರ್ ಆಗಿ ಒಂದು ಡೈರೆಕ್ಷನ್ ಕ್ಲಾಸ್ ತಗೊಳ್ಳುವಾಗ ಹೇಳ್ತಿದ್ದೆ, ಕತೆ ಬರೆಯೋನು ಏನ್ ಮಾಡ್ಬೇಕಂದ್ರೆ ಆ ಪ್ರೊಡ್ಯೂಸರ್ಗೆ ಆಗತ್ತೋ ಇಲ್ವೋ ತಯಾರು ಮಾಡೋ ರೀತಿ ಕತೆ ಬರೀಬೇಕು. ಸಹಸ್ರಾರು ಕರಿಭಟರು, 100 ಅಶ್ವದಳ, 100 ಗಜದಳ, ಇಂಥವ್ರನ್ನ ಕಟ್ಕೊಂಡು ರಾಜ ಬರ್ತಿದ್ದ ಅಂತ ಕತೆ ಬರೆದ್ರೆ ಯಾರು ಇಲ್ಲಿಂದ ತರ್ತಾರೆ? ಅವಾಗ ಆನಿಮೇಷನ್ ಇರ್ಲಿಲ್ಲ, ಕಾಸ್ಟ್ಲಿ ಇವಾಗ. ಅಲ್ಲ, ಅನಿಮೇಷನ್ ಕಾಸ್ಟ್ಲಿನೇ, ಎಲ್ಲಿಂದ ತರ್ತಾರೆ ಯಾರು? ಅದಕ್ಕೆ ಕತೆ ಬರೆಯುವಾಗ ನಿರ್ಮಾಪಕನ ಬಜೆಟ್ ನೋಡ್ಕೊಂಡು ಆ ಬಜೆಟ್ ಒಳಗಡೆ ಕತೆ ಬರೆಯುವಾಗ ಅವನ ಕೈಲಿ ನಿರ್ಮಾಣ ಮಾಡಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಮಾಡಿದಾಗ ಏನಾಗತ್ತೆ, ಅವನು ಸಕ್ಸಸ್ ಆಗ್ತಾನೆ. ಅದು ಹೈ ಬಜೆಟ್ನವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಮಾಡ್ಬೋದು. ಎಷ್ಟೋ ಈಗ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬರ್ಲಿಲ್ವೇ, ರಾಜಮೌಳಿ ಡೈರೆಕ್ಷನ್ ಅಲ್ಲಿ ಬರ್ಲಿ, 1-2 ಎಂತೆಂತ ಕೋಟೆ, ಆವಾಗ ಅದಕ್ಕೆ ಶೂಟ್ ಆಗತ್ತೆ. ಬಟ್ ಸಣ್ಣ ಮಧ್ಯಮ ನಿರ್ಮಾಪಕರು ಇರ್ತಾರಲ್ಲ, ಅವ್ರು ಮಾಡ್ಬೇಕಾದ್ರೆ ಕತೆಗೆ ಹೀಗೆ ಬರೀರಿ ಅಂತ ನಾನು ಹೇಳ್ತಿದ್ದೆ. ಹಾಗೆ ನಾವೇನೋ ದೊಡ್ಡದಾಗಿ ರೈಲು ಸೇವೆ ಅಂತ ಮಾಡಿಬಿಟ್ವಿ. ಆಮೇಲೆ ಹೋಗಿ ಕೇಳಿದ್ವಿ, 5 ಲಕ್ಷ ರೂಪಾಯಿ ಡಿಪಾಸಿಟ್ ಕಟ್ಟಬೇಕು. ಓ ಮೈ ಗಾಡ್. ಏನಕ್ಕೆ? ಶೂಟಿಂಗ್ಗೆ. ಆಮೇಲೆ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಬೇಕು. ಇನ್ಶೂರೆನ್ಸ್ ಇಲ್ಲದೆ ಪರ್ಮಿಷನ್ ಇಲ್ಲ. ಆಮೇಲೆ ಮತ್ತೊಂದು 7 ಬಂದ್ರು. ಏನ್ ಮಾಡ್ಬೇಕೋ ಬೇಡ ಸೀರಿಯಲ್, ಎಲ್ಲರೂ ಮಾಡೋಣ. ಇನ್ನು ಇದು ಬಿಟ್ರೆ ನಮ್ಮ ಈ ರಾಮೋಜಿ ಸ್ಟುಡಿಯೋಗೆ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ಡೆಮ್ಮಿ ಲೈನ್ ಇರುತ್ತೆ, ಅದು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಮಾಡ್ಕೊಂಬರ್ಬೇಕೆ ಹೊರತು ಈ ಧಾರಾವಾಹಿ ಆಗೋದೇ ಡೌಟು ಅಂತ ನನ್ಗೆ ಅನ್ನಿಸ್ತು. ಆಮೇಲೆ ಒಂದು ಐಡಿಯಾ ಆಯ್ತು. ನಾನು ಅವಾಗ ಏನಾಗಿದೆ, ರೈಲ್ವೆಯಿಂದ ಅವರ ಜಾಫರ್ ಶೇಖ್ ಮತ್ತೆ ರೈಲ್ವೆ ನಮ್ಮ ಆನರಬಲ್ ಮಿನಿಸ್ಟರ್, ಬಹಳ ಒಳ್ಳೆ ಮಿನಿಸ್ಟರ್, ಆಗಿನ ಕಾಲದಲ್ಲಿ ತುಂಬಾ ವರ್ಕ್ ಮಾಡಿದ್ರು ರೈಲ್ವೆ ಇಂಪ್ರೂವ್ಮೆಂಟ್. ಅವ್ರ ಹತ್ರ ನನ್ನ ಡೆಪ್ಯೂಟ್ ಮಾಡಿದ್ರು ವರ್ಕ್. ಸೊ ನಾನೊಂದು ಮಾತು ಹೇಳಿದೆ ಅವ್ರಿಗೆ, ಈ ತರ ರೈಲ್ವೆ ಬಗ್ಗೆ ಹಿಂಗೆ ಮಾಡಿದ್ವಿ, ಒಂದು ಸೀರಿಯಲ್ ಪರ್ಮಿಷನ್ ಬಂದಿದೆ, ನೀವು ದಯವಿಟ್ಟು ಅದನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ. ಆಯ್ತು ಮಾಡಪ್ಪ ಅಂದ. ನೀವೇ ಅದನ್ನ ಇನಾಗ್ರೇಷನ್ ಮಾಡಬೇಕು ಅಂದ. ಅದನ್ನ ನೀನು ಎಕ್ಸ್ಪೆಕ್ಟ್ ಮಾಡಬೇಡ, ಯಾಕೆಂದ್ರೆ ನಂದು 108 ಕಾರ್ಯಕ್ರಮ ಇರುತ್ತೆ, ದಯವಿಟ್ಟು ನಾನು ಹೇಳ್ತೀನಿ ಕೇಳೋ, ನೀನು ಮಾಡು, ನನ್ನ ಆಶೀರ್ವಾದ ಇದ್ದೇ ಇರತ್ತೆ ಅಂದರು. ಮೇಡಮ್ ಅವ್ರು ಕೂತಿದ್ರು. ಅಂದರೆ ನಮ್ಮ ಜಾಫರ್ ಶರೀಫ್ ಮಿಸ್ಸಸ್ ಅವರು ನಾನು ಅವ್ರಿಗೆ ಒಂದು ಕೇಟ್ರಿಂಗ್ ಸರ್ವಿಸ್ನ ತುಂಬ ನಿಯತ್ತಾಗಿ ಮಾಡ್ತಿದ್ವಿ. ನೋಡು, ನಮ್ಮ ಹುಡುಗ ಏನೋ ಮಾಡ್ದಾನೆ ಅಂದರೆ ಆಗಲ್ಲ ಅಂತೀರಾ, ಪರ್ಮಿಷನ್ ಕೊಡಿ, ಏನೀಗ ಏನಾಗೋಗುತ್ತೆ ಅಂದರು. ಆಯ್ತಪ್ಪ ಅಪ್ಲೈ ಮಾಡ ಅಂತ ಹೇಳಿದ್ರು. ಹೋದ್ವಿ, ಅದೇ ಥರ ಅಪ್ಲೈ ಮಾಡಿದ್ವಿ, ಪರ್ಮಿಷನ್ ಬಂತು. ಜೊತೆಗೆ ಇನಾಗ್ರೇಷನ್ಗೂ ಕೂಡ ಅವರೇ ಬಂದರು. ಅಂದರೆ ಬರ್ತೀವಿ ಅಂತ ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ವಿ. ಸಾರಾ ಗೋವಿಂದ್ ಅವರು ಒಂದು ಅಧ್ಯಕ್ಷರು, ಅದರ ಕಾರ್ಯಕ್ರಮ ಅಧ್ಯಕ್ಷತೆ. ಅದಾದ್ಮೇಲೆ ಜಾಫರ್ ಶರೀಫ್ ಅವರು ಗೆಸ್ಟ್ ಆಗಿ ಬರ್ತೀನಿ ಒಪ್ಕೊಂಡ್ರು, ಇನ್ವಿಟೇಷನ್ ಹಾಕ್ಬಿಟ್ವಿ, ಎಲ್ಲ ಆಯ್ತು. ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನನಗೆ ಬೈದ್ರು, ಯಾಕೆಂದ್ರೆ ಸಾಹೇಬ್ರು ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊ ರಾತ್ರಿ 7 ಗಂಟೆ 1 ಗಂಟೆ ಎಲ್ಲ ಬರ್ತಾರೆ, ಮೊಳಗೆ ಎದ್ದೇಳೋದು ಎಷ್ಟು ಗಂಟೆ, ನಿನಗೆ ಗೊತ್ತಿದ್ದು ಯಾಕೆ ಆ ಥರ 9 ಗಂಟೆ 30 ಇಟ್ಕೊಂಡಿದ್ಯಾ? ಒಳ್ಳೆ ಟೈಮ್ ಅಂತ ಇಟ್ಕೊಂಡ್ವಿ ಸರ್ ಅಂದ್ರೆ. ಒಳ್ಳೆ ಟೈಮ್ ಏನೋ ನೆನ್ಪಣ್ಣಿ ಮಾಡ್ತಾರೆ, ಅವ್ರು ಬಂದಾಗ ಬರಲ್ಲ ಅಂತ ಯಾರೋ ಹೇಳಿದ್ರು. ನಾವು ಈ ತಿರುಗಿ ನೋಡೋ ಅಷ್ಟೊಳಗೆ 9 ಗಂಟೆ ಆಯ್ತು, ಅಷ್ಟೊಳಗೆ ಬಂದೇ ಬಿಟ್ರು ಅವರು. ವಾವ್! ನನಗೆ ಆ ಪೈಲಟ್ದು ಆ ಸೌಂಡ್ ಕೇಳ್ತಿತ್ತಲ್ಲ, ಪ್ರೊಟೆಕ್ಷನ್ ಫೋರ್ಸ್, ಆ ಸೌಂಡ್ ಕೇಳಿದ ತಕ್ಷಣ ಸ್ವಲ್ಪ ಖುಷಿ ಆಗ್ಬಿಡ್ತು. ಅವರು ಒಳಗಡೆ ಅಂದ್ರೆ ರೈಲ್ ಹೌಸ್ ಅಂತಿದೆ ಕಂಟೋನ್ಮೆಂಟ್, ಅಲ್ಲಿ ನಮ್ದು ಶೂಟಿಂಗ್ ಇದ್ದಿದ್ದು. ಬಂದ್ರು ಮಿನಿಸ್ಟರ್, ನಮ್ಮ ಕಿಟಕಿ ತೆಗೆದ್ಬಿಟ್ಟು ಹೇಳಿದ್ರು, ಎಲ್ಲ ರೆಡಿ ಏನಪ್ಪ? ಹಾಂ ರೆಡಿ ಸರ್ ಅಂತ. ಸರಿ ಅಂತ ಹೇಳಿದ್ರು. ಬಂದು ಕರೆಕ್ಟಾಗಿ ಕ್ಲಾಪ್ ಮಾಡಿದ್ರು, ಎಲ್ಲ ಮಾಡಿ ನನಗೊಂದು ಶಾಲು ಕೂಡ ಓದಿಸಿ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿ ಹೋದ್ರು. ಅವ್ರು ಹೆಂಗೆ ಆಶೀರ್ವಾದ ಮಾಡೋದು ಅದೇ ಥರ ತುಂಬಾ ಸಕ್ಸಸ್ ಆಯ್ತು. ಅದು ರೈಲು ಜೀವಿ ಧಾರಾವಾಹಿ ಮನೆಯಲ್ಲೂ ಕೂಡ ಫೇಮಸ್ ಆಗಬೇಕು. ಅದು
ಲೈವ್ ಎಷ್ಟು ಎಂತೆಂಥ ರೈಲ್ಗಳನ್ನ ನಿಲ್ಲಿಸಿ ನಮಗೆ ಲೈನ್ ಕ್ಲಿಯರ್ ಮಾಡಿಕೊಟ್ರು ಶೂಟಿಂಗ್ಗೆ. ಆ ಥರ ರೈಲ್ನ ಮುಟ್ಟೋದೇ ಕಷ್ಟ ಆಗಿದೆ. ಖಂಡಿತ ಸರ್ ತುಂಬಾ ತುಂಬಾ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದ್ರಲ್ಲೂ ಮಿನಿಸ್ಟರ್ ಎಲ್ಲ ಹೇಳಿದ್ರೆ ನನಗೆ ಗೂಸ್ ಬಂಪ್ಸೆ ಬಂತು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಅಷ್ಟೆಲ್ಲ ನೀವ್ ಇಷ್ಟೊಂದು ಎಫರ್ಟ್ ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟು ಹಿಂಗೆಲ್ಲ ಮಾಡಿದೀರಾ ಅನ್ನೋದು ನಿಜವಾಗ್ಲೂ ಇವಾಗಿನ ನಾವೆಲ್ಲರೂ ಎಫರ್ಟ್ ಹಾಕೋದ್ರ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಬೇಕಾಗಿರೋ ವಿಷಯ ಹೇಳಿದ್ರಿ. ಸೊ ವೀಕ್ಷಕರೇ, ಈ ಒಂದು ಮಾತುಕತೆ ಇನ್ನೂ ಮುಂದುವರಿಯುತ್ತೆ. ಇನ್ನು ಹೆಚ್ಚು 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 ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂತಾರೆ. ಸೊ ಒಂದು ಸಣ್ಣ ವಿರಾಮ ತಗೊಂಡು ಮುಂದಿನ ಭಾಗದಲ್ಲಿ ಮತ್ತೆ ನಾವು ಭೇಟಿಯಾಗೋಣ.